ಇದು ಕೇವಲ ಕ್ರಿಕೆಟ್ ಪಂದ್ಯಾವಳಿಯಲ್ಲ, ಇದು ಭಾರತೀಯ ಕ್ರಿಕೆಟ್ನ ಪರಾಕ್ರಮದ ಅಶ್ವಮೇಧ ಯಾಗ. 2026ರ ಟಿ20 ವಿಶ್ವಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಯುವ ಭಾರತ ಸೃಷ್ಟಿಸಿದ ಇತಿಹಾಸವಿದು. ಮೊದಲ ಪಂದ್ಯದಿಂದ ಅಹಮದಾಬಾದ್ನ ಫೈನಲ್ವರೆಗೂ ಸೋಲರಿಯದ ಸರ್ದಾರರಿಗೆ ಮುನ್ನುಗ್ಗಿದ ಟೀಂ ಇಂಡಿಯಾದ ಅಪ್ರತಿಮ ಯಶೋಗಾಥೆ. ಈ ಪಯಣ ಆರಂಭವಾಗಿದ್ದೇ ಅಬ್ಬರದೊಂದಿಗೆ. ಮೊದಲ ಪಂದ್ಯದಲ್ಲೇ ಬದ್ಧ ವೈರಿ ಪಾಕಿಸ್ತಾನವನ್ನ ಧೂಳಿಪಟ ಮಾಡಿದ ಭಾರತ ಅಲ್ಲಿಂದ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ದಕ್ಷಿಣ ಆಫ್ರಿಕಾ ಮತ್ತು ಐರ್ಲೆಂಡ್ ತಂಡಗಳನ್ನು ಮಣಿಸಿ ಗ್ರೂಪ್ ಆಫ್ ಡೆತ್ನಿಂದ ಅಗ್ರಸ್ಥಾನಿಯಾಗಿ ಹೊರಬಂದಿತು. ಒಮ್ಮೆ ಹಾರ್ದಿಕ್ ಪಾಂಡ್ಯ ಅವರ ಆಲ್ರೌಂಡ್ ಮ್ಯಾಜಿಕ್, ಮತ್ತೊಮ್ಮೆ ಯಶಸ್ವಿ ಜೈಸ್ವಾಲ್ ಅವರ ಬಿರುಗಾಳಿಯಂತಹ ಬ್ಯಾಟಿಂಗ್ ಎದುರಾಳಿಗಳು ತತ್ತರಿಸಿ ಹೋಗಿದ್ರು. ಸೂಪರ್ 8 ಹಂತದಲ್ಲಿ ಭಾರತದ ನಿಜವಾದ ತಾಕತ್ತು ಜಗತ್ತಿಗೆ ಪರಿಚಯವಾಯಿತು. ಬಲಿಷ್ಠ ಆಸ್ಟ್ರೇಲಿಯಾವನ್ನ ಮಣ್ಣು ಮುಕ್ಕಿಸಿದ ಭಾರತ ಕೆರೆಬಿಯನ್ ವೇಗಿಗಳನ್ನ ಮನಬಂದಂತೆ ದಂಡಿಸಿತ್ತು. ಇನ್ನು ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಜಸ್ಪ್ರೀತ್ ಬುಮ್ರಾ ಅವರ ಆ ಮ್ಯಾಜಿಕ್ ಸ್ಪೆಲ್ ಮತ್ತು ಅಕ್ಷರ್ ಪಟೇಲ್ ಅವರ ಚಾಣಾಕ್ಷ ಸ್ಪಿನ್ ದಾಳಿ ಭಾರತವನ್ನ ಸತತ 2ನೇ ಬಾರಿಗೆ ಫೈನಲ್ ವೇದಿಕೆಗೆ ತಂದು ನಿಲ್ಲಿಸಿತು. ಅಹಮದಾಬಾದ್ನ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಲಕ್ಷಾಂತರ ಅಭಿಮಾನಿಗಳ ಎದುರು ನೋಡುತ್ತಿದ್ದ ಅಕ್ಷರಶಃ ಒಂದು ಮ್ಯಾಜಿಕ್ ಶೋ. ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಅಬ್ಬರದ ಮುಂದೆ ನ್ಯೂಜಿಲೆಂಡ್ ಮಂಡಿಯೂರಿತು. ಸತತ 9 ಪಂದ್ಯಗಳ ಗೆಲುವು, ಒಂದೇ ಒಂದು ಸೋಲಿಲ್ಲದ ಅಜೇಯ ಪಯಣ. ಭಾರತ ಇಂದು ವಿಶ್ವ ಕ್ರಿಕೆಟ್ನ ಅಧಿಪತಿಯಾಗಿ ಮೆರೀತಾ ಇದೆ. ಇದು ಕೇವಲ 11 ಆಟಗಾರರ ಗೆಲುವಲ್ಲ, ಇದು ಶತಕೋಟಿ ಭಾರತೀಯರ ಪ್ರಾರ್ಥನೆ ಮತ್ತು ಅವಿರತ ಪರಿಶ್ರಮಕ್ಕೆ ಸಂದ ಜಯ.